ನೋಡಿ, ಇದು ನಾಗವನಹಳ್ಳಿ ಮುಖ್ಯ ರಸ್ತೆಯಿಂದ ವೈಟ್ಫೀಲ್ಡ್ ಮುಖ್ಯ ರಸ್ತೆಗೆ ಕನೆಕ್ಟ್ ಮಾಡುವ ಒಂದು ರಸ್ತೆ. ವಿಷಯ ಏನಂದರೆ ನೋಡಿ, ಇಲ್ಲಿ 2 ಲೈನ್ ಇದೆ, 2 ಲೈನ್ಸ್. ಇದೊಂದು ರಸ್ತೆ, ಇದೊಂದು ರಸ್ತೆ ಇದೆ. ಆದರೆ ಒಂದು 2 ವರ್ಷ ಅಥವಾ 3 ವರ್ಷಕ್ಕೆ ಮುಂಚೆ ಇಲ್ಲೊಂದು ರಸ್ತೆ ಮಾಡ್ತಾರೆ. ಮುಂಚೆ ಒಂದೇ ರಸ್ತೆ ಇತ್ತು, ಇಲ್ಲಿ ಈ ಕಡೆ ಒಂದು, ಈ ಕಡೆ ಒಂದು 2 ರಸ್ತೆ ಇತ್ತು. ಅದಾದಮೇಲೆ ಒಂದು ರಸ್ತೆ ಮಾಡ್ತಾರೆ. ಆದರೆ ಒಂದು 100 ಮೀಟ್ರಷ್ಟು ರಸ್ತೆ ಬಿಟ್ಬಿಟ್ಟಿದ್ದಾರೆ. ನೋಡಿ, ಎಲ್ಲ ಮರ ಗಿಡಗಳಿದ್ದಾವೆ. ಇದೇನು ಖಾಸಗಿ ಜಮೀನು ಇದೆಯೋ ಅಥವಾ ಕೇಸ್ ನಡೀತಾ ಇದೆಯೋ, ಸಿವಿಲ್ ಮ್ಯಾಟ್ರ್ ಏನಾದರೂ ಇದೆಯೋ ಗೊತ್ತಿಲ್ಲ. ನೋಡಿ, ಚರಂಡಿ ಮಾಡಿದ್ದಾರೆ, ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ. ಬಟ್ ಈ ಜಮೀನು ಇದೇನು ಖಾಸಗಿ ಜಮೀನ ಅಥವಾ ಇವರ ಎಂಕರೇಜ್ ಮಾಡ್ಕೊಂಡಿಲ್ವಾ, ಒತ್ತುವರಿ ಮಾಡಿಲ್ವಾ ಗೊತ್ತಿಲ್ಲ. ಈಗೇನಾಗ್ಬಿಟ್ಟಿದೆ, ಇಲ್ಲೆಲ್ಲ ಗಾರ್ಬೇಜ್ ಯಾರ್ಡ್ ಆಗಿಬಿಟ್ಟಿದೆ, ಗಾರ್ಬೇಜ್ ಯಾರ್ಡ್ ಮಾಡಿಬಿಟ್ಟಿದ್ದಾರೆ. ಓಕೆ, ಇದೊಂದು ಸಮಸ್ಯೆ. ಎರಡನೇದು ಏನಂದರೆ, ಇಷ್ಟು ರಸ್ತೆ ಯಾಕೆ ಮಾಡಿಲ್ಲ? ಏಕೆಂದರೆ ಟೆಂಡರ್ ಆಗಿದ್ದರೆ ನಿಮಗೆ ಕಂಪ್ಲೀಟಾಗಿ ಟೆಂಡರ್ ಆಗಿರ್ತದೆ. ಒಂದು 100 ಅಡಿಗೆ ಬಿಟ್ಟು ಟೆಂಡರ್ ಆಗಿರೋದಿಲ್ಲ. ಹಾಗಾಗಿ ಈ ರಸ್ತೆ ಯಾಕೆ ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಅರ್ಧ ಕೆಲಸ ಮಾಡಿಬಿಟ್ಟಿದ್ದಾರೋ ಅಥವಾ ಏನಾದರೂ ಸಿವಿಲ್ ಮ್ಯಾಟರ್ ಇದೆಯೋ ಗೊತ್ತಿಲ್ವಾ, ಅಥವಾ ಯಾವುದೇ ರೀತಿ ನಾಮಫಲಕ ಹಾಕಿಲ್ಲ. ನೋಡಿ, ಇದೆಲ್ಲ ಆ ಕಡೆ ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ. ನೋಡಿ, ಇದೆಲ್ಲ ಯಾವುದೇ ನಾಮಫಲಕ ಇಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ಚರಂಡಿ ವ್ಯವಸ್ಥೆ ಮಾತ್ರ ಮಾಡಿದ್ದಾರೆ ಆ ಕಡೆ ಫುಲ್, ಅಲ್ಲಿಂದನೂ ನೋಡ್ಬೋದು ನೀವು. ಒನ್ ವೇ ಮಾತ್ರ ಇದೆ, ಇನ್ನೊಂದು ಕಡೆ ಮಾಡಿಲ್ಲ ರಸ್ತೆ. ಇದು ಇಲ್ಲೆಲ್ಲ ಏನಾಗ್ಬಿಟ್ಟಿದೆ, ಇದು ಕಸ ಕಡ್ಡಿ. ಇಲ್ಲಿ ಮುಂದೆ ಇರ್ತಕ್ಕಂಥ ಮನೆಗಳವರು, ಅಂಗಡಿ ಮುಗ್ಗಟ್ಟಿನವರು, ರಸ್ತೆ ಹೋಗೋರು ಎಲ್ಲ ತಂದು ಇಲ್ಲಿ ಕಸ ಕಡ್ಡಿ ಹಾಕೋದು. ನೋಡಿದೆಲ್ಲ ಹೋಟ್ಲುಗಳಿದ್ದಾವೆ, ಬಾರ್ ಇದ್ದಾವೆ, ಅಂಗಡಿಗಳಿದ್ದಾವೆ. ನೋಡಿ, ಇದೆಲ್ಲ ಕಸ ಕಡ್ಡಿ ಹಾಕ್ತಾರೆ. ನಾನು ಸುಮಾರು ಅಲ್ಲಿಂದ ನಡ್ಕೊಂಡು ಬಂದಿದ್ದೀನಿ. ಆಲ್ಮೋಸ್ಟ್ ಒಂದು 2 ನಿಮಿಷ ಆಯಿತು. ನೋಡಿ, ಇಲ್ಲಿ 2 ರಸ್ತೆ ಇದೆಯಾ. ಇದು ವೈಟ್ಫೀಲ್ಡ್ ಮುಖ್ಯ ರಸ್ತೆಯಿಂದ ವಿಜಯನಗರ ಗಾಂಧಿಪುರದಿಂದ ಬರೋವಂಥ ರಸ್ತೆ. ನೋಡಿ, ಇದು ಪ್ರೆಸ್ಟೇಜು ಮೇಬರಿ ಅಂತ ಒಂದು ವಿಲ್ಲಾಗು. ನೋಡಿ, ಈ ರಸ್ತೆನ ಮಾಡಿಲ್ಲ. ಇಲ್ಲೆಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಮಾಡಬೇಕು ಅಂತ. ಪಾಪ ಏನು ಸಮಸ್ಯೆ ಇದೆ ಗೊತ್ತಿಲ್ಲ. ನೋಡಿ, ಚರಂಡಿ ಇದೆ, KV ಇದು ಸ್ವಲ್ಪ KV ಇದು ಎಕ್ವಿಪ್ಮೆಂಟ್ಸ್ ಇದೆ. ನೋಡಿ, ಇದು ಸ್ವಲ್ಪ ಒಂದು 25 ಅಡಿ ಬಿಟ್ಬಿಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಇದೇನು ಸರ್ಕಾರದಿಂದ ಅವರು ಜಮೀನನ್ನ ತೊಗೊಂಡು ಮಾಡಿಲ್ವಾ, ಅಥವಾ ಅವರೇನೋ ಸಿವಿಲ್ ಮ್ಯಾಟ್ರು ಅಥವಾ ಕೋರ್ಟಲ್ಲಿ ಏನಾದ್ರು ಕೇಸ್ ಹಾಕ್ಕೊಂಡಿದ್ದಾರಾ ಗೊತ್ತಿಲ್ಲ. ಯಾವ್ದಾದ್ರು ಒಂದು ನಾಮಫಲಕ ಹಾಕಿದ್ರು ಅಟ್ಲೀಸ್ಟ್ ಗೊತ್ತಾಗ್ತಾಯಿತ್ತು. ದಯಮಾಡಿ ತಮಗೇನಾದರೂ ಗೊತ್ತಿದ್ದರೆ ಆ ವಿವರಣೆಯನ್ನು ಅಲ್ಲಿ ಹಾಕಿ, ಬೋರ್ಡ್ ಹಾಕಿ. ಏನೂ ಇಲ್ಲ ಅಂದರೆ ದಯವಿಟ್ಟು ರಸ್ತೆಯನ್ನು ಮಾಡಿಕೊಡಿ. ಏಕೆಂದರೆ ಇದು ಟೆಂಡರ್ ಆಗುವಾಗ ಆಗಿರುತ್ತೆ, ಎಲ್ಲ ಹಣ ಬಿಡುಗಡೆ ಆಗಿರ್ತದೆ, ಪ್ಲ್ಯಾನ್ ಅಪ್ರೂವಲ್ ಎಲ್ಲ ಆಗಿರುತ್ತೆ. ಮಾಡಿಲ್ಲ ಅಂದಮೇಲೆ ಅದನ್ನು ಮಾಡಬೇಕಲ್ವಾ. ದಯವಿಟ್ಟು ರಸ್ತೆ ಮಾಡಲಿಕ್ಕೆ ಯಾವ ಸಮಸ್ಯೆ ಅಂತ ಗೊತ್ತಿಲ್ಲ. ಟೆಂಡರ್ ಆಗಿದೆಯಾ ಇಲ್ವೋ ಗೊತ್ತಿಲ್ಲ, ಟೆಂಡರ್ ಅಮೌಂಟ್ ಹೋಗಿದೆಯೋ ಇಲ್ವೋ ಗೊತ್ತಿಲ್ಲ, ಇಲ್ಲ ಮಾಡೋಕ್ಕೆ ಯಾರಾದರೂ ಅಡ್ಡಪಡಿಸಿದಾರಾ ಗೊತ್ತಿಲ್ಲ. ಹಾಗಾಗಿ ಯಾವುದೇ ನಾಮಫಲಕ ಇಲ್ಲ ಇಲ್ಲಿ. ಹಾಗಾಗಿ GB ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಈ ರಸ್ತೆನ ಸಂಪೂರ್ಣವಾಗಿ ಮಾಡಬೇಕು ಅಂತೇಳಿ
ಕಳಕಳಿಯ ಮನವಿ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.